Well, good morning, friends. Let us look at one more problem on cash flow statement. So, the following information are supplied to you from the books of MS Shubha Electronics. You are required to calculate cash flow from operations. So, that is first one, cash flow from operating activities. So, cash flow statement ಅಲ್ಲಿ first ಬರುವಂತ ಕಾನ್ಸೆಪ್ಟ್ ಅಥವಾ ಕಾಂಪೊನೆಂಟ್ is cash flow from operating activities. So depreciation on fixed asset, loss on sale of machinery, profit on sale of building, proposed dividend, dividend received, amortization of fictitious asset, salary paid. ಆಮೇಲೆ the other details, debtors, creditors, bills receivable, bills payable, outstanding expenses, profit for the year and cash at bank. ಈ ರೀತಿ ಕೊಟ್ಟಿದ್ದಾರೆ. So let us solve the problem straight away. Statement of cash from operating activities ಅಥವಾ operations one and the same. So ಹೀಗೆ ಬರೆದು ಸ್ಟಾರ್ಟ್ ಮಾಡುವ ಪ್ರಾಬ್ಲಮ್. ಫಸ್ಟಿಗೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಬರೀಬೇಕು. ಆ್ಯಡ್ ಆಲ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ಯಾವ ರೀತಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನು ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಅಲ್ಲಿ ಏನೆಲ್ಲ ಉಂಟು ಅಂತ ನೋಡಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಮೊದಲು ಫಾರ್ಮ್ಯಾಟ್ ಪ್ರಕಾರ ನಿಮ್ಗೆ ಗೊತ್ತುಂಟು, ಎಲ್ಲ ಆಪರೇಟಿಂಗ್ ಅಲ್ಲದ ಎಕ್ಸ್ಪೆನ್ಸಸ್. ಒಂದು ಡೆಪ್ರಿಸಿಯೇಷನ್ ನೋಡಿ ಇಲ್ಲಿ ಉಂಟು, ಆನ್ ಫಿಕ್ಸ್ಡ್ ಅಸೆಟ್ 5000, ಲಾಸ್ ಆನ್ ಸೇಲ್ ಆಫ್ ಮಿಷನರಿ 4000, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ಕಮಲ್ಲಿ ಹೋಗ್ತದೆ, ಪ್ರಪೋಸ್ಡ್ ಡಿವಿಡೆಂಡ್ ಬರ್ತದೆ, ಡಿವಿಡೆಂಡ್ ರಿಸೀವ್ಡ್ ಬರೋದಿಲ್ಲ, ಅಲ್ಲಿ ಇನ್ಕಮಲ್ಲಿ ಹೋಗ್ತದೆ, ಎಮಾರ್ಟೈಸೇಷನ್ ಆಫ್ ಫಿಕ್ಸ್ಡ್ ಅಸೆಟ್, ಫಿಕ್ಟಿಷಿಯಸ್ ಅಸೆಟ್ ಅಂದರೆ ಇದು ಡೆಪ್ರಿಸಿಯೇಷನ್ ಥರವೇ. ಸೊ ಡೆಪ್ರಿಸಿಯೇಷನ್ ಫಾರ್ ಫಿಕ್ಸ್ಡ್ ಅಸೆಟ್, ಬಟ್ ಎಮಾರ್ಟೈಸೇಷನ್ ಅಂತ ಕಾನ್ಸೆಪ್ಟ್ ಬರೋದು ಫಿಕ್ಟಿಷಿಯಸ್ ಅಸೆಟ್ಟಿಗೆ. ಗುಡ್ ವಿಲ್ ಎಲ್ಲ ಇರ್ತದಲ್ಲ, ಸೊ ಆಲ್ ದೋಸ್ ಆರ್ ಪೇಟೆಂಟ್ಸ್, ಇದೆಲ್ಲ ಫಿಕ್ಟಿಷಿಯಸ್ ಅಸೆಟ್ಸ್. ಸೊ ಫಾರ್ ದ್ಯಾಟ್ ಎಮಾರ್ಟೈಸೇಷನ್ ಅಂತ ಬರ್ತದೆ. ಸೊ ದ್ಯಾಟ್ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್. ಆ್ಯಂಡ್ ಸ್ಯಾಲರಿ ಪೇಡ್ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್, ಯಾಕಂದರೆ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಡ್ಯೂರಿಂಗ್ ದ ಆಪರೇಷನ್ ಆಫ್ ಅನ್ ಆರ್ಗನೈಸೇಷನ್ all that expenses come, so that salary is not part of it. So ಇಲ್ಲಿ ನೋಡಿ, ಡೆಪ್ರಿಸಿಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ ಆಯಿತು, ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಆಯಿತು, ಪ್ರಪೋಸ್ಡ್ ಡಿವಿಡೆಂಡ್ ಆಯಿತು, ಎಮೋರ್ಟೈಸೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಯಿತು. ಸೊ ಈ ರೀತಿ ಇದನ್ನು ಟೋಟಲ್ ಮಾಡಬೇಕು ನೋಡಿ. ಆಮೇಲೆ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಬರೀಬೇಕು. ಸೊ ಯಾವುದೆಲ್ಲ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ನೋಡುವ. ಸೊ ನಾನ್ ಆಪರೇಟಿಂಗ್ ಇನ್ಕಮಲ್ಲಿ ನಮಗೆ ಒಂದು ನಿಮಿಷ. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ನಾನ್ ಆಪರೇಟಿಂಗ್ ಇನ್ಕಮ್, ಎಸ್, ಇದು ಸ್ಟೇಟ್ಮೆಂಟ್. ಸೊ ಡೆಪ್ರಿಸಿಯೇಷನ್ ಆಗಿದೆ, ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಆಗಿದೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್, ದಿಸ್ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್. ಆ್ಯಂಡ್ ಪ್ರಪೋಸ್ ಡಿವಿಡೆಂಡ್ ವಿ ಹ್ಯಾವ್ ಆಲ್ರೆಡಿ ಟೇಕನ್. ಡಿವಿಡೆಂಡ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್, ಸೊ ರಿಸೀವ್ಡ್ ಅಂತ ಉಂಟು 5000, ಇದನ್ನು ತೆಗೆದುಕೊಳ್ಬೇಕು. ಸೊ ಇದು ನಾನ್ ಆಪರೇಟಿಂಗ್ ಇನ್ಕಮ್ ಆಗ್ತದೆ. ಸೊ ಹಿಯರ್ ಸಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇಸ್ ದೇರ್, ಡಿವಿಡೆಂಡ್ ರಿಸೀವ್ಡ್ ಆನ್ ಇನ್ಕಮ್ ಇಸ್ ದೇರ್. ಸೊ ಇಫ್ ಯು ಎಸ್, ಸೊ ಇಲ್ಲಿ ಇಂಟು ನೋಡಿ ಟೋಟಲ್ ಮಾಡಿದ್ದಾರೆ. ಸೊ ಇದು ಆಪರೇಟಿಂಗ್ ಕ್ಯಾಶ್ ಪ್ರಾಫಿಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಪರೇಟಿಂಗ್ ಕ್ಯಾಶ್ ಪ್ರಾಫಿಟ್ ಅಂತ ಕರೀತಾರೆ. ಇದು 1,55,000. ನಾವು ಹಿಯರ್ ಕ್ಯಾಶ್ ಫ್ರಮ್ ಆಪರೇಷನ್ ಆ್ಯಕ್ಟಿವಿಟೀಸಲ್ಲಿ ಒಂದು ನೀವು ಇದು ಮಾಡಬೇಕು, ಅದೇನೆಂದರೆ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸನ್ನು ತೆಗೆದುಕೊಳ್ಳುವಂಥದ್ದು. ಸೊ ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಇದನ್ನು ನೋಡುವ. ಈಗ ನಾವು ಕರೆಂಟ್ ಅಸೆಟ್ಸಿಗೆ ಬರುವ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಓನ್ಲಿ. ಸೊ ಡೆಟರ್ಸ್ ಕರೆಂಟ್ ಅಸೆಟ್ಸ್, ಎಸ್, ಡಿಕ್ರೀಸ್ಡ್ ಬೈ 3000. ನೋಡಿ ಇಲ್ಲಿ 3000 ಉಂಟು, 80 into 15, ಸೊ 3000 rupees ಡಿಕ್ರೀಸ್. ಆ್ಯಂಡ್ ದೆನ್ ಕ್ರೆಡಿಟರ್ಸ್ ಬರೋದಿಲ್ಲ, ಕರೆಂಟ್ ಅಸೆಟ್ ಅಲ್ಲ. ಮತ್ತೆ ನೋಡುವ. ಬಿಲ್ಸ್ ರಿಸೀವಬಲ್ ಈಸ್ ಅಸೆಟ್, ಕರೆಂಟ್ ಅಸೆಟ್ಸ್ 8000 to 10,000 ಇನ್ಕ್ರೀಸ್ ಆಗಿದೆ. ಸೊ ಇಲ್ಲ, ಡಿಡಕ್ಟ್ ಮಾಡಲಿಕ್ಕೆ. ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಲಯಬಿಲಿಟಿ ಇಲ್ಲ. ಸೊ ಇದರಲ್ಲಿ ಇರುವಂಥದ್ದು ಡೆಟರ್ಸ್ ಮಾತ್ರ, ಸ್ಟಾಕ್ ಇಲ್ಲ. ಕ್ಯಾಶ್ ಅಟ್ ಬ್ಯಾಂಕ್ ಸಮ್ಟೈಮ್ಸ್ ಕೆಲವರು ತೆಗೆದುಕೊಳ್ತಾರೆ. ಸೊ ಯೂಶ್ವಲಿ ಕ್ಯಾಶ್ ಅಟ್ ಬ್ಯಾಂಕನ್ನು ಕ್ಯಾಶ್ ಸ್ಟೇಟ್ಮೆಂಟ್ ಅಂತ ಆದ ಕಾರಣ ಇದು ತೆಗೆದುಕೊಳ್ಳಿಕ್ಕಿಲ್ಲ. ನಾವು ನಿನ್ನೆ ನೋಡಿದ್ದೇವೆ,
ಕ್ಯಾಶ್ ಇದು ಮಾಡುವಾಗ ಯಾವ ರೀತಿ ನಾವು ಇದು ಮಾಡ್ತೇವೆ ಅಂತ, ಕ್ಯಾಶನ್ನು ಲಾಸ್ಟಿಗೆ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ. ಸೊ ಈ ರೀತಿ ಮಾಡುವಂಥದ್ದು. ಮತ್ತು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ನೋಡುವ ಈಗ ಯಾವುದು ಉಂಟು ಅಂತ. ಸೊ ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟರ್ಸ್ ನೋಡಿ 12 to 8 ಇಲ್ಲ ಡಿಕ್ರೀಸ್ ಆಗಿದೆ. ಬಿಲ್ಸ್ ಪೇಯಬಲ್ 6 to 8 ಇನ್ಕ್ರೀಸ್ ಆಗಿದೆ. ಸೊ 2000 ಬಿಲ್ಸ್ ಪೇಯಬಲ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದೆ 3 to, ಸೊ ಇಲ್ಲಿಗೆ ಆಯಿತು. ಸೊ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ನೋಡಿ, ಇಲ್ಲಿ ಕ್ರೆಡಿಟರ್ಸ್ ಇದಾಗಿದೆ, ಸೊ ಡಿಕ್ರೀಸ್ ಆಗಿದೆ. ಬಿಲ್ಸ್ ಪೇಯಬಲ್ ಓನ್ಲಿ, ಸೊ ಓನ್ಲಿ ಬಿಲ್ಸ್ ಪೇಯಬಲ್ 2000. ಸೊ ಇಲ್ಲಿಗೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಸೊ ಇದಾಯಿತು. ಆಮೇಲೆ ಲೆಸ್ ಇದಾಯಿತು ನೋಡಿ. ಈಗ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ತೆಗೆದುಕೊಳ್ಬೇಕು ನಾವು. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸಲ್ಲಿ ಹೋಗುವ. ಕರೆಂಟ್ ಅಸೆಟ್ಸಲ್ಲಿ 18 to 15 ಅದು ತೆಗೆದುಕೊಂಡಿದ್ದೇವೆ. ಸೊ 8 to 10 ನೋಡಿ ಇಲ್ಲಿ. ಸೊ ಹೀಗೆ ಬಂದಿದೆ. ಸೊ ನೋಡಿ ಇಲ್ಲಿ ಎಸ್ ಇನ್ಕ್ರೀಸ್ ಇನ್ 8 to 10 ಇದನ್ನು ತೆಗೆದುಕೊಂಡಿದ್ದಾರೆ ನೋಡಿ 2000. ಅದೇ ರೀತಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅಂತ ಉಂಟು. ಕ್ರೆಡಿಟರ್ಸ್ ಡಿಕ್ರೀಸ್ ಆಗಿದೆ 12 to 8000. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗಿದೆ. ಸೊ ಈ ರೀತಿ ತೆಗೆದುಕೊಳ್ಬೇಕು.